ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾಭಾರತದ 13ನೇ ಭಾಗವನ್ನು ನೋಡುವುದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗೆ ಈ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಪಾಂಡವ ಕೌರವರ ಶಸ್ತ್ರಾಭ್ಯಾಸಗಳು ಮುಗಿದ ನಂತರ ಒಂದು ದಿನ ಗುರುಗಳಾದ ದ್ರೋಣಾಚಾರ್ಯರು ಕೌರವ ಪಾಂಡವರನ್ನು ತನ್ನ ಸಮೀಪ ಕರೆದು, ನನ್ನ ಆತ್ಮೀಯ ಶಿಷ್ಯರೇ, ಉತ್ತರ ಪಾಂಚಾಲ ದೇಶವನ್ನು ದ್ರುಪದ ರಾಜನು ಆಳುತ್ತಿದ್ದಾನೆ. ಅವನು ವೀರ ಪರಾಕ್ರಮಿಯಾಗಿ ಯಾರಿಗೂ ಸೋಲಲಾರದಷ್ಟು ಅಸ್ತ್ರ ಪಾರಂಗತನಾಗಿದ್ದಾನೆ. ಅವನನ್ನು ಹೆಡೆಮುರ್ಡಿ ಕಟ್ಟಿ ನನಗೊಪ್ಪಿಸಿದರೆ ಅದೇ ನನಗೆ ನೀವು ಅರ್ಪಿಸಬಹುದಾದ ಗುರು ಕಾಣಿಕೆ ಎಂದು ಹೇಳಿದರು. ಮೊದಲಿಗೆ ಕೌರವರು ತಾವು ದ್ರುಪದನನ್ನು ಹೆಡೆಮುರಿ ಕಟ್ಟಿ ತರುವುದಾಗಿ ಹೇಳಿ ಪಾಂಚಾಲಕ್ಕೆ ಧಾವಿಸಿದರು. ಆದರೆ ದ್ರುಪದನ ಸೈನ್ಯದ ಮುಂದೆ ಕೌರವರ ಆಟ ನಡೆಯಲಿಲ್ಲ. ಕೌರವರು ಯುದ್ಧದಲ್ಲಿ ಸೋತು ಹಿಂದಿರುಗಿದರು. ಅನಂತರ ಪಾಂಡವರು ತಮ್ಮ ಗುರುವಿನ ಸಮೇತ ಪಾಂಚಾಲಕ್ಕೆ ದಾಳಿ ಮಾಡಿದರು. ಭೀಮಸೇನನು ಧರ್ಮರಾಜನಿಂದ ಆಜ್ಞೆಯನ್ನು ಪಡೆದು ದ್ರುಪದನ ಸೈನ್ಯವನ್ನು ದಿಕ್ಕಿಡುವಂತೆ ಓಡಿಸಿದನು. ಪರಾಕ್ರಮಿಯಾದ ಅರ್ಜುನನು ದ್ರುಪದನ ಜೋಡಿ ಕಾಳಗವೆನ್ನೆಸಗಿ ದ್ರುಪದನನ್ನು ಸೋಲಿಸಿ ಕೈಕಾಲು ಕಟ್ಟಿ ದ್ರೋಣನ ಕಾಲಬುಡದಲ್ಲಿಯೇ ಎಸಗಿದನು. ಆ ಸಮಯದಲ್ಲಿ ದ್ರೋಣಾಚಾರ್ಯರು ವಿಶ್ರಾಂತಿಯಲ್ಲದಿದ್ದರಿಂದ ಪಾಂಡವರು ದ್ರುಪದನನ್ನು ದ್ರೋಣಾಚಾರ್ಯರು ಮಲಗಿರುವ ಮಂಚಕ್ಕೆ ಬಿಗಿದರು. ಅಚ್ಚತ್ತ ಗುರುಗಳು ಭಾರತನ ಪೌರುಷವನ್ನು ಹೃದಯಾಂತರಾಳದಿಂದ ಕೊಂಡಾಡಿ ಅಲ್ಲಿದ್ದ ದ್ರುಪದನನ್ನು ಎಡಕಾಲಿನಿಂದ ಮೆಟ್ಟಿ ಸೇಡನ್ನು ತೀರಿಸಿಕೊಂಡರು. ದ್ರೋಣಾಚಾರ್ಯರು ದ್ರುಪದನನ್ನು ಕುರಿತು, ದ್ರುಪದ, ಅಂದು ನಿನ್ನ ಸಭಾ ಪ್ರವೇಶವನ್ನು ಮಾಡಿ ಸಹಾಯವನ್ನು ಯಾಚಿಸಿದಾಗ ನನ್ನನ್ನು ಕಡೆಗಣಿಸಿದೆಯಾ? ವಿಪ್ರನೋರ್ವನ ಕೋಪವೇನೆಂಬುದು ಅರ್ಥವಾಯಿತೆ. ಮುಕುಟಧಾರಿಯಾಗಿರುವ ನೀನು ಇನ್ನಿತರರಿಗೆ ಆದರ್ಶನಾಗಿರುವ ಬದಲಾಗಿ ದುರಹಂಕಾರದಿಂದ ಮತ್ತು ದುರಭಿಮಾನದಿಂದ ನನ್ನನ್ನು ಯಾವನೋ ಒಬ್ಬ ಉಂಡಾಡಿ ಬ್ರಾಹ್ಮಣನಾಗಿ ಭಾವಿಸಿದೆ. ಕಾಲಿನ ಅಡಿಯ ಧೂಳನ್ನು ನಿಕೃಷ್ಟವೆಂದು ಭಾವಿಸಿ ಕಾಲೆತ್ತಿ ತುಳಿದರೆ ಅಲ್ಲಿಂದ ಅದು ಮೆಲ್ಲನೆ ಹರಿ ಶಿರೋಭಾಗವನ್ನು ಆವರಿಸುತ್ತದೆ. ಅದಕ್ಕೂ ಸ್ವಾಭಿಮಾನವೆಂಬುದಿದೆ. ಬಾಡವನ ಕೊಪ್ಪ ದವಡೆಯ ಏಟಿಗೆ ಕಾರಣವಾದೀತು. ನಿನ್ನನ್ನು ಸೋಲಿಸಿದುದರಿಂದ ಪಾಂಚಾಲ ರಾಜ್ಯವನ್ನು ವಶ ಮಾಡಿಕೊಂಡಿದ್ದೇನೆ. ಈಗ ನಿನ್ನ ರಾಜ್ಯಕ್ಕೆ ನಾನಲ್ಲವೇ ಅರಸ? ರಾಜನಲ್ಲದ ನಾನು ನಿನಗೆ ಸ್ನೇಹಿತನಾಗಲು ಅನರ್ಹನೆಂದು ಅಂದು ಜಂಬದಿಂದ ಒಪ್ಪಿಕೊಂಡೆ. ದ್ರುಪದ, ವಿಪ್ರರಾದ ನಾವು ಯಾವಾಗಲೂ ಕ್ಷಮಾವಂತರಾಗಿರುತ್ತೇವೆ. ಈಗ ಇಡೀ ರಾಜ್ಯ ನನ್ನದಾದರೂ ನಿನ್ನಲ್ಲಿ ಸಮಾನತ್ವ ಇಟ್ಟುಕೊಳ್ಳುವ ಉದ್ದೇಶದಿಂದ ಭಾಗೀರಥಿಯ ದಕ್ಷಿಣ ಪ್ರದೇಶಗಳನ್ನು ನಿನಗೆ ಬಿಟ್ಟುಕೊಟ್ಟಿರುವೆ. ಅದಕ್ಕೆ ನೀನೇ ರಾಜನಾಗಿರು. ಉತ್ತರ ತೀರದ ಪ್ರದೇಶಗಳಿಗೆ ನಾನೇ ಅರಸ. ಈಗಲಾದರೂ ನನ್ನನ್ನು ಸ್ನೇಹಿತನೆಂದು ಭಾವಿಸುವೆಯಾ ಎಂದು ದ್ರುಪದನನ್ನು ಕುರಿತು ಹೇಳಿದನು. ಆಗ ದ್ರುಪದನಿಗೆ ಉರಿದ ಗಾಯಕ್ಕೆ ಉಪ್ಪು ಹಾಕಿದಂತಾಯಿತು. ದ್ರೋಣರ ಚುಚ್ಚುವ ಮಾತು, ಎಡಕಾಲಿನ ಉದ್ದೆತ ಇದೆಲ್ಲವನ್ನೂ ಸಹಿಸಿ ದ್ರುಪದನು ಅವಮಾನಿತನಾಗಿ ಕತ್ತು ಬಗ್ಗಿಸಿ ಮುಖ ತಗ್ಗಿಸಿ ಅಲ್ಲಿಂದ ಕಾಲು ತೆಗೆದನು. ಅವನಿಗೆ ಚಿತ್ತದಲ್ಲಿ ದ್ರೋಣನನ್ನು ಕೊಲ್ಲುವ ಮಗನೋರ್ವನನ್ನು ಪಡೆಯುವ ಹಂಬಲ ಬಲವಾಯಿತು. ಧೀರನಾದ ಅರ್ಜುನನನ್ನು ಒರೆಸುವ ಪುತ್ರಿಯರುಳನ್ನು ಪಡೆಯುವ ಇಚ್ಛೆಯಿಂದ ಋತ್ವಿಜರ ಅಪ್ಪಣೆಯಂತೆ ಭಾರೀ ಯಾಗವನ್ನು ಮಾಡಿಸಿದನು. ಯಾಜ್ಯೋಪಯಾಜರ ನೇತೃತ್ವದಲ್ಲಿ ನಡೆದ ಮಹಾಯಜ್ಞವು ಪೂರ್ಣಾಯುಕ್ತಿಗೊಳ್ಳುತ್ತಿದ್ದಂತೆ ತೇಜೋಪುಂಜದ ಸೌಂದರ್ಯ ರಾಶಿಯಿಂದ ತುಂಬ ತಿಳುಕುತ್ತಿದ್ದ ಕನ್ಯಾರತ್ನ ಒಬ್ಬಳು ಪ್ರತ್ಯಕ್ಷಳಾದಳು. ಅವಳ ಸಂಗಡ ನಿಶಿತ ಬಾಣಗಳನ್ನು ಮತ್ತು ಖಡ್ಗವನ್ನು ಧರಿಸಿರುವ ವೀರ ತೇಜಸ್ವಿ ಸುಪುತ್ರನೊಬ್ಬನು ಹೊರಬಂದನು. ಸಾಕ್ಷಾತ್ ಪಾರ್ವತಿಯೇ ಅವತರಿಸಿದಂತೆ ಭಾಸವಾಯಿತು. ಏನು ರೂಪಾತಿಶಯ, ಏನು ಲಾವಣ್ಯ, ಮದನರಸಿಯು ನಾಚುವಂತಹ ಮನೋಮೋಹಕ ಸೊಬಗು. ಋತ್ವಿಜರು ಆ ಸ್ತ್ರೀರತ್ನವನ್ನು ದ್ರೌಪದಿಯೆಂದು, ಕುಮಾರನನ್ನು ದೃಷ್ಟದುಮ್ನೆಂದು ಹೆಸರಿಸಿ ಹರಸಿದರು. ವಿತ್ತ ಪಾಂಡವರು ಕೌರವರು ಶಸ್ತ್ರ ಮತ್ತು ಶಾಸ್ತ್ರವಿದ್ಯೆಯಲ್ಲಿ ಪ್ರವೀಣರಾದರು. ಕೃಪಾಚಾರ್ಯ ದ್ರೋಣಾಚಾರ್ಯರು ಯಶಸ್ವಿಯಾಗಿ ಶಿಕ್ಷಣ ಕಾರ್ಯವನ್ನು ಪೂರೈಸಿದ್ದರು. ಯೋಗ್ಯನಾದ ಗುರುವಿಗೆ ಶಿಷ್ಯನ ಕೈಯಲ್ಲಿ ಪರಾಜಯ ಹೊಂದುವ ಇಚ್ಛೆ ಇರುತ್ತದೆ. ಅರ್ಜುನನ ರಣಕೌಶಲವನ್ನು ಕಂಡು ಆಚಾರ್ಯದ್ವಯರು ಮನಸಾರೆ ಮೆಚ್ಚಿ ಹಾಡಿ ಹೊಗಳಿದಾಗ ಭೀಷ್ಮಾಚಾರ್ಯರಿಗೂ ತುಂಬ ಹರ್ಷವಾಯಿತು. 1 ಸಂವತ್ಸರ ಕಳೆಯಿತು. ಶಾಂತಿ, ಕ್ಷಮೆ, ದಯೆ, ದಾನ, ದಾಕ್ಷಿಣ್ಯ, ಧೃತಿ, ಸ್ಥೈರ್ಯ, ಒಲವು, ವಾತ್ಸಲ್ಯದ ಸಾಕಾರ ಮೂರ್ತಿಯಂತಿದ್ದ ಧರ್ಮರಾಯನು ಜ್ಯೇಷ್ಠನಾದುದರಿಂದ ಅವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿದರು. ಭೀಮ, ದುರ್ಯೋಧನರು ಬಲರಾಮನಲ್ಲಿ ಗದಾಯುದ್ಧ, ಖಡ್ಗಯುದ್ಧ, ರಥಯುದ್ಧಗಳಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಪಡೆದರು. ದೃಢಮುಷ್ಟಿ, ಲಾಘವ, ಸೌಷ್ಠವ, ಲಕ್ಷ್ಯಭೇದಗಳಲ್ಲಿ ಪಾರ್ಥನನ್ನು ಮೀರಿಸುವವರು ಧರಿತ್ರಿಯಲ್ಲಿ ಇರಲಿಲ್ಲ. ಸಹದೇವನು ಬೃಹಸ್ಪತಿಯ ನೀತಿಶಾಸ್ತ್ರವನ್ನು ಆಮೂಲಾಗ್ರವಾಗಿ ಅಭ್ಯಸಿಸಿದನು. ನಕುಲನು ಧನುರ್ವಿದ್ಯೆಯಲ್ಲಿ ಚಿತ್ರವಿದ್ಯೆ ಎಂದು ಪ್ರಸಿದ್ಧನಾದನು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.